ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ಇವತ್ತೊಂದು ಕಸ್ಟರ್ಡ್ ವೆನಿಲಾ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಖತ್ ಬಂದಿದೆ. ವಾವ್, ಸೂಪರ್ ಬಂದಿದೆ. ಈ ಬೇಸಿಗೆಗಂತೂ ನಮಗೆ ತಂಪಾಗಿ ಏನಾದರೂ ತಿನ್ನಬೇಕು ಅಂದರೆ ನಾವು ಖಂಡಿತ ಹೋಗಿ ನಾವು ಐಸ್ ಕ್ರೀಮ್ನ ತೊಗೊಂಬಂದು ತಿಂತೇವೆ. ಅದೇ ಮನೆಯಲ್ಲೇ ಮಾಡಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ನೋಡಿ ಎಷ್ಟು ಸಖತ್ ಬಂದಿದೆ. ಬಟ್ ತುಂಬ ಟೇಸ್ಟಿಯಾಗಿತ್ತು. ಬಟರ್ ಸ್ಕಾಚ್ ಇರುತ್ತಲ್ಲ, ಅದೇ ರೀತಿ ಇತ್ತು ಫ್ರೆಂಡ್ಸ್. ಓಕೆ, ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ತುಂಬ ಈಸಿಯಾಗಿ ಮಾಡ್ಬೋದು, ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಸಖತ್ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನೊಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ. ನೀರು ಹಾಕಿದ ನಂತರ ಒಂದು 10 ಗೋಡಂಬಿ ಮತ್ತು 10 ಬಾದಾಮಿನ ಹಾಕ್ಕೊಳ್ತೀನಿ. ಅದನ್ನು ಬೇಯಲಿಕ್ಕೆ ಇಡ್ತೀನಿ ನಾನು. ಬೇಯಲಿಕ್ಕಿಟ್ಟು ಅದು ಸ್ವಲ್ಪ ಬೇಯಲಿ ಅಂತ ಅಷ್ಟೇ, ಬೇಗ ಆಗುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ನೀವು ನೆನೆಸ್ಬಿಟ್ಟು ಟೈಮ್ ಇದ್ದರೆ ಮಾಡ್ಬೋದು. ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿ. ನಾನು ಇಮಿಡಿಯೇಟ್ಲಿ ಮಾಡೋದ್ರಿಂದ ಈ ಥರ ಮಾಡಿದೆ. ಇವಾಗ ನೋಡಿ ಬೆಂದಿದೆ. ಅದನ್ನು ನಾನು ಗೋಡಂಬಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಬಾದಾಮಿನ ಸಿಪ್ಪೆನ ಈಸಿಯಾಗಿ ಬರುತ್ತೆ, ಈಸಿಯಾಗಿ ತೆಗಿಬೋದು. ಈಸಿಯಾಗಿ ನಾನು ಸುಲಿದಿಟ್ಕೊಂಡೆ. ಈ ಥರ ಈಸಿಯಾಗಿ ಬರುತ್ತೆ ಬೇಯಿಸ್ಬಿಟ್ರೆ. ಇವಾಗ ಹಾಕ್ಕೊಂಡು ನಾನು ನೈಸಾಗಿ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಅದು ವೀಡಿಯೋ ಆಗಿಲ್ಲ, ಬೇಜಾರು ಮಾಡ್ಕೊಬೇಡಿ. ಅದೆಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ. ಓಕೆ, ಇಷ್ಟನ್ನು ಹಾಕಿ ಹಸಿ ಹಾಲನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ಬರ್ತೀನಿ. ನಂತರ ಇವಾಗ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡು ಬಾಡಿ ಇಟ್ಕೊಂಡು ನಂದಿನಿ ಸ್ಪೆಷಲ್ ಹಾಲನ್ನ ತೊಗೊಂಡಿದ್ದೀನಿ. ಯಾವ ಹಾಲನ್ನಾದರೂ ನೀವು ಯೂಸ್ ಮಾಡ್ಬೋದು. ಓಕೆ, ನಾನು ನಂದಿನಿ ಹಾಲು ಸ್ವಲ್ಪ ಗಟ್ಟಿ ಇರುತ್ತೆ ಅಂತೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಅರ್ಧ ಲೀಟ್ರ್ ಹಾಕ್ಬಿಟ್ಟು ಚೆನ್ನಾಗಿ ಇದರಲ್ಲೇ ಸ್ವಲ್ಪ ಹಸಿ ಹಾಲನ್ನ ತೆಗೆದಿಟ್ಕೊಳ್ಳಿ. ಕಸ್ಟರ್ಡ್ ಪೌಡರು ಮತ್ತು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಲಿಕ್ಕೆ ಬೇಕಾಗುತ್ತೆ. ನೋಡಿ ಇವಾಗ ಕುದ್ದು ಇಷ್ಟು ಆಗಿದೆ. ಇವಾಗ ಒಂದು 2-3 ಚಮಚ ನಾನು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. 2-3 ಚಮಚ ಎಣ್ಣೆನ ಹಾಕ್ಕೊಂಡು ಥರ ನೈಸಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗೊತ್ತಾಗ್ತಿರ್ಬೋದು ನಿಮಗೆ, ಅರ್ಧ ಲೀಟ್ರ್ ಹಾಲು 1/4 ಲೀಟ್ರಷ್ಟು ಆಗಿದೆ. ಅದುವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ನೀರೆಲ್ಲ ಏನೂ ಹಾಕ್ಬಾರ್ದು. ಓಕೆ, ಇವಾಗ ನಾನು ರುಬ್ಬಿರುವಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಖಂಡಿತ ಒಮ್ಮೆ ಮಾಡಿ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ರೆ ನನ್ನ ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಕೊಳ್ಳೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿರಿ, ಯಾಕೆಂದರೆ ಗಂಟಾಗಬಾರ್ದು. ಬಟ್ ಗಂಟಾಗಲ್ಲ. ಬಟ್ ಆದ್ರೂ ಇವಾಗ ನಾನು ಕಸ್ಟರ್ಡ್ ಪೌಡರು ಮತ್ತು ಕಾರ್ನ್ಫ್ಲೋರ್ 2 ತೊಗೊಂಡಿನಿ. ಕಸ್ಟರ್ಡ್ ಪೌಡರ್ ಸ್ವಲ್ಪ ಇತ್ತು, 1 ಸ್ಪೂನು, ಮತ್ತು ಕಾರ್ನ್ಫ್ಲೋರ್ 1 ಸ್ಪೂನ್, 2 ಒಂದೊಂದು ಸ್ಪೂನ ತೊಗೊಂಡು ಇವಾಗ ಹಸಿ ಹಾಲು ತೆಗೆದಿಟ್ಕೊಂಡಿದ್ದೆ ನಾನು. ಇವಾಗ ಚೆನ್ನಾಗಿ ಗಂಟಿಲ್ದಂಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಗಂಟಿಲ್ದಂಗೆ ಚೆನ್ನಾಗಿ ಈ ಥರ ಹಾಲಿನಲ್ಲೇ ಮಿಕ್ಸನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇವಾಗ ಹಾಲಿನೊಳಗಡೆ ಹಾಕ್ಬಿಡೋಣ. ಚೆನ್ನಾಗಿ ಆದಷ್ಟು ಗಂಟಿಲ್ದಿರೋ ರೀತಿ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಕಾಯ್ದಿರೋ ಹಾಲನ್ನ ತೊಗೊಂಡ್ರೆ ಗಂಟಾಗುತ್ತೆ. ಖಂಡಿತ ಕಾದಿರೋ ಹಾಲನ್ನ ತೊಗೊಳ್ಬೇಡಿ. ಹಸಿ ಹಾಲನ್ನ ಸ್ವಲ್ಪ ತೆಗೆದಿಟ್ಕೊಳ್ಳಿ ಅದರಲ್ಲೇ. ಓಕೆ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವಿವಾಗ ಕುದಿತಿರೋ ಹಾಲು ಮತ್ತು ಬಾದಾಮಿ ಗೋಡಂಬಿ ಹಾಕಿರೋಂಥ ಹಾಲಿನೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ನೋಡಿ ಇವಾಗ ಎಷ್ಟು ಗಟ್ಟಿ ಆಗ್ತದೆ ನೋಡ್ತಿರ್ಬೋದು ನೀವೇ. ಇದು ಕುದಿತಾ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಗಂಟೆಲ್ಲ ಏನೂ ಆಗೋಲ್ಲ. ಅದನ್ನು ಸ್ವಲ್ಪ ತಿರುತ್ತಾನೆ ಇರಬೇಕು, ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಓಕೆನಾ. ಇದು ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಈ ಟೈಮ್ನಲ್ಲಿ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಫುಲ್ಲು ತಣ್ಣಗಾಗಬೇಕು. ಓಕೆನಾ. ಫುಲ್ಲು ತಣ್ಣಗಾಗಲಿಕ್ಕೆ, ಕಂಪ್ಲೀಟ್ಲಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ನಾವು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಗೊತ್ತಾಗ್ತಿರುತ್ತೆ ನಿಮಗೆ ಎಷ್ಟು ಗಟ್ಟಿ ಆಯಿತು ಅಂತೇಳ್ಬಿಟ್ಟು. ಈ ಟೈಮ್ನಲ್ಲಿ ನಾನು ಸ್ವಲ್ಪ ಹಾಲು ತೆಗೆದಿಟ್ಕೊಂಡ್ರೆ ಅದು ಇತ್ತು, ಅದನ್ನು ಅದರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ವೇಸ್ಟ್ ಮಾಡೋದು ಬೇಡ ಅಂತ. ಇದು ತಣ್ಣಗಾಗ್ಲಿಕ್ಕೆ ಬಿಟ್ಟುಬಿಟ್ಟು ಇದನ್ನು ಮಿಕ್ಸಿನಲ್ಲಿ ರುಬ್ಬಬೇಕು. ನೋಡಿ ಮಿಕ್ಸಿನಲ್ಲಿ ನಾನು ಹಾಕ್ಕೊಂಡು ರುಬ್ಬಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ಈಗ ಒಂದು ಪಾತ್ರೆಯಲ್ಲಿ ಒಂದು ಬಾಕ್ಸು, ಏನೋ ಸ್ಟೀಲಿಂದಿದ್ದರೆ ಸ್ಟೀಲಿಂದ್ರಲ್ಲಿ ಇಡ್ಬೋದು, ಇಲ್ಲ ಗಾಜಿಂದಿದ್ದರೆ ಗಾಜಿನಲ್ಲಿ ಇಡ್ಬೋದು. ಇದನ್ನು ಈ ಥರ ರುಬ್ಬಿಬಿಟ್ಟು ಒಂದು ಕವರ್ ಮಾಡಿ
ನಾನು ರೆಫ್ರಿಜರೇಟರ್ ಇಟ್ಟಿದ್ದೀನಿ. ಐಸ್ ಕ್ರೀಮ್ ರೆಡಿ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು.